ಹಲೋ ಎವ್ರಿವನ್, ವೆಲ್ಕಮ್ ಟು ಇವರ ನ್ಯಾಚುರಲ್ಸ್. ಇವತ್ತು ಮಾಡಿರೋ ಸೋಪ್ ಬಂದ್ಬಿಟ್ಟು ಒನ್ ಆಫ್ ಮೈ ಲಕ್ಸುರಿಯಸ್ ಸೋಪ್ ಅಂತಾನೆ ಹೇಳ್ಬೋದು. ಸ್ಪೆಷಲಿ ರೆಕಮೆಂಡೆಡ್ ಫಾರ್ ಸಮ್ಮರ್. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಯೂಸ್ ಮಾಡಿರುವಂಥ ಇಂಗ್ರೀಡಿಯೆಂಟ್ಸು ಈ ಸಮ್ಮರಲ್ಲಿ ಟ್ಯಾನ್ ಪಿಗ್ಮೆಂಟೇಷನ್ ರಿಮೂವ್ ಮಾಡೋದಲ್ಲದೆ ಸ್ಕಿನ್ ಗ್ಲೋ ಪ್ರೊವೈಡ್ ಮಾಡುತ್ತೆ, ಮಾಯ್ಚರೈಸರ್ ಲಾಕ್ ಮಾಡುತ್ತೆ, ಇನ್ಸ್ಟೆಂಟ್ ಬ್ರೈಟ್ನೆಸ್ ಕೊಡುತ್ತೆ. ಇದರಲ್ಲಿ ಫಸ್ಟ್ ಲೇಯರ್ನ ನಾನು ಏನು ಯೂಸ್ ಮಾಡಿದ್ದೀನಿ ಅಂದರೆ ಡೆಡ್ ಸಿ ಮಡ್, ಬೀಟ್ರೂಟ್ ಮತ್ತು ಚಾರ್ಕೋಲು. ಎಲ್ಲರಿಗೂ ಗೊತ್ತು ಡೆಡ್ ಸಿ ಮಡ್ ಈ ಸಮ್ಮರ್ಗೆ ಟ್ಯಾನ್ ಮತ್ತು ಪಿಗ್ಮೆಂಟೇಷನ್ ರಿಮೂವ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೆಕೆಂಡ್ ಲೇಯರ್ ಅಲ್ಲಿ ರೆಡ್ ಲೆಂಟಿಲ್ ಪೌಡರ್, ವೈಲ್ಡ್ ಟರ್ಮರಿಕ್ ಪೌಡರ್ ಮತ್ತೆ ಆರೆಂಜ್ ಪೀಲ್ ಪೌಡರ್ನ ಯೂಸ್ ಮಾಡಿದ್ದೀನಿ. ಥರ್ಡ್ ಲೇಯರ್ ಅಲ್ಲಿ ನೀಮ್ ಮತ್ತೆ ತುಳಸಿ ಇದೆ. ಫೋರ್ತ್ ಲೇಯರ್ ಅಲ್ಲಿ ಕೇಸರ್ ಜೊತೆಗೆ ಗೋಟ್ ಮಿಲ್ಕ್, ಮುಲೇತಿ ಮತ್ತೆ ರೈಸ್ ಪೌಡರ್ನ ಯೂಸ್ ಮಾಡಿದ್ದೀನಿ. ಫಿಫ್ತ್ ಲೇಯರ್ ಅಲ್ಲಿ ಮಂಜಿಷ್ಟ ಮತ್ತೆ ಸ್ಯಾಂಡಲ್ವುಡ್. ಯಾವ್ದು ಈ ಸೋಪ್ ಅಲ್ಲಿ ನಮಗೆ ಇನ್ಸ್ಟೆಂಟ್ ಗ್ಲೋ ಕೊಡೋದಲ್ದೇನೆ ಕೂಲಿಂಗ್ ಎಫೆಕ್ಟ್, ಫ್ರೆಶ್ನೆಸ್ ಮತ್ತೆ ಟ್ಯಾನ್ ಮತ್ತೆ ಪಿಗ್ಮೆಂಟೇಷನ್ ರಿಮೂವ್ ಮಾಡೋದ್ರ ಜೊತೆಗೆ ಈ ಸಮ್ಮರ್ ಅಲ್ಲಿ ಆಗುವಂತ ಅಲರ್ಜಿ, ಸ್ವೆಟ್ಟಿಂಗ್ ಮತ್ತೆ ಇಚ್ಚಿಂಗ್, ರೆಡ್ನೆಸ್ಗೂ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಪವರ್ಫುಲ್ ಕಾಂಬೋ. ನಾನು ಸೋಪ್ನ ಮಾಡುವಾಗ ಬರೀ ಪೌಡರ್ಸ್ ಮಾತ್ರ ಯೂಸ್ ಮಾಡಲ್ಲ, ಇದ್ರ ಜೊತೆಗೆ ಆಯಿಲ್ಸ್ ಮತ್ತೆ ಬಟರ್ಸ್ ಕೂಡ ಯೂಸ್ ಮಾಡ್ತೀನಿ. ವೇರ್ ಐ ಹ್ಯಾವ್ ಯೂಸ್ಡ್ ಶಿಯಾ ಬಟರ್ಸ್. ಆಯಿಲ್ ನಾನು ಕೊಕೊನಟ್ ಆಯಿಲ್, ಆಲಿವ್ ಆಯಿಲ್ ಮತ್ತೆ ಸ್ವೀಟ್ ಆಲ್ಮಂಡ್ ಆಯಿಲ್ನ ಯೂಸ್ ಮಾಡಿದ್ದೀನಿ ವಿತ್ ಪೆಪ್ಪರ್ಮೆಂಟ್ ಫ್ರೇಗ್ರೆನ್ಸ್. ನೀವು ಶವರ್ ತಗೊಂಡು ಹೊರಗಡೆ ಬರ್ತಾ ಇದ್ದಾಗ ನಿಮಗೆ ಅನ್ಸತ್ತೆ ಫ್ರೆಶ್ ಮತ್ತೆ ಎಷ್ಟು ಕೂಲಿಂಗ್ ಅಂತ. ಯಾವುದಾದ್ರೂ ಸೋಪು ಒಂದು ಫ್ರೆಶ್ನೆಸ್, ಕೂಲಿಂಗ್ ಎಫೆಕ್ಟ್ ಕೊಟ್ಟು ಅದ್ರ ಜೊತೆಗೆ ಸ್ಕಿನ್ ಟ್ಯಾನ್ ಮತ್ತೆ ಪಿಗ್ಮೆಂಟೇಷನ್ ರಿಮೂವ್ ಮಾಡುತ್ತೆ, ಈ ಸಮ್ಮರ್ ಅಲ್ಲಿ ಬ್ಯಾಲೆನ್ಸ್ಡ್ ಆಗಿಟ್ಟಿರುತ್ತೆ ಸ್ಕಿನ್ ಅಂತ ಹೇಳಿದ್ರೆ ಯಾರು ತಾನೇ ಇಷ್ಟಪಡಲ್ಲ ಅಲ್ವಾ? ಇಫ್ ಯು ಆರ್ ಸಮ್ವನ್ ಹೂ ಟ್ರೂಲಿ ಕೇರ್ಸ್ ಅಬೌಟ್ ಯುವರ್ ಸ್ಕಿನ್, then avoid unnecessary chemical soaps. Want to grab these soaps? Quickly DM or WhatsApp to below number. Thank you.